ಹಲೋ ಚಾಂಪಿಯನ್ಸ್. ಟೈಟಲ್ ನೋಡಿ ನಿಮಗೆ ಶಾಕ್ ಆಯ್ತಾ? ನನಗಂತೂ ಶಾಕ್ ಆಯ್ತಪ್ಪ. ಎ ಐ ಮಿನಿಸ್ಟರ್ ಅಂತೆ ಆ್ಯಂಡ್ ಹರ್ 83 ಬೇಬೀಸ್. ಲೈಕ್ ವಾಟ್ ಈಸ್ ದಿಸ್? ಸೊ ಎಸ್, ಇಟ್ ಈಸ್ ವರ್ಚುಲಿ ಟ್ರೂ. ಯಾಕೆ ಅಂದರೆ ಅಲ್ಬೇನಿಯಾ ಅಂತ ಒಂದು ದೇಶ ಇದೆ. ಇಟ್ಸ್ ಎ ಬಾಲ್ಕನ್ ಕಂಟ್ರಿ, ಇಟಲಿ ಪಕ್ಕದಲ್ಲೇ ಇದೆ. ಸೊ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿರೋದು, there is 83 babies for a minister, which is again AI. It is not real ಅಲ್ಲ. ಸೊ ಯಾರು ಆ ಮಿನಿಸ್ಟರು ಅಂತಿದ್ದೀರಾ? ಶಿ ಈಸ್ ಅ ಮಿನಿಸ್ಟರ್, ಶಿ ಈಸ್ AI. ಇಟ್ ಈಸ್ ನಾಟ್, ಶಿ ಈಸ್ ನಾಟ್ ರಿಯಲ್. ಸೊ ಯಾಕೆ ಹೇಳ್ತಿದ್ದೀನಿ ಅಥವಾ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ AI ಅಂತ ಮುಂದೆ ಬರ್ತೀನಿ, ವೆಯ್ಟ್ ಮಾಡಿರಿ. ಸೊ ಆ್ಯಂಡ್ ಸರ್ AI ನ ಬೇಕಾ ಇಲ್ಲ, ಈಗ ಸದ್ಯಕ್ಕೆ ಬೇಕಿಲ್ಲ, ಬಟ್ ಮುಂದೆ ಬೇಕು ಏನು ಎಲ್ಲ ಹೇಳ್ತೀನಿ. ಸೊ ಜಸ್ಟ್ ಒಂದು ಬ್ರೀಫಾಗಿ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಸೊ ಏನಿದು ಮಿನಿಸ್ಟರ್ ಏನು ಅಂತ. ಸೊ ಅಲ್ಬೇನಿಯಲ್ಲಿ ಸ್ವಲ್ಪ ಕರಪ್ಷನ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಜನವರಿ 2025 ಸೊ ಮೈಕ್ರೋಸಾಫ್ಟು ಮತ್ತು ಗೌರ್ಮೆಂಟ್ ಎರಡೂ ಸೇರಿಕೊಂಡು ಒಂದು ಪೋರ್ಟಲ್ ಮಾಡಿದ್ರು, ವೇರ್ ಪೀಪಲ್ ಕ್ಯಾನ್ ಆಸ್ಕ್ ಕ್ವಶನ್ಸ್, ವೇರ್ ದೆ ಗೆಟ್ ದ ಇನ್ಸ್ಟೆಂಟ್ ಆನ್ಸರ್ಸ್ ಆ್ಯಂಡ್ ವಿಚ್ ಇಸ್ ಫುಲ್ ಪ್ರೂಫ್ ಅಥವಾ ಕರಪ್ಷನ್ ಫ್ರೀ. ಸೊ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ವಾಟ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ this portal was being used ಎಲ್ಲಿ ಜನವರಿ. ಸೊ ಸೆಪ್ಟೆಂಬರ್ ಅಷ್ಟರಲ್ಲಿ they made her the AI minister, the first AI minister in the entire world. ಇಡೀ ಪ್ರಪಂಚದಲ್ಲೇ ಫಸ್ಟ್ AI minister, which is not real, again AI. ಸೊ ಈಗೇನು ಮಾಡ್ತಿದ್ದಾರೆ, ಅಲ್ಲಿ 83 ಕ್ಯಾಬಿನೆಟ್ಸ್ ಇದೆ, 83. ಸೊ ಅದಕ್ಕೆ 83 ಬೇಬೀಸ್. ಸೊ 83 ಕ್ಯಾಬಿನೆಟ್ಸ್ಗೆ ಪ್ರತಿಯೊಂದು ಕ್ಯಾಬಿನೆಟ್ಗೂ ಒಂದೊಂದು AI ಟೂಲ್ಸು, ವೇರ್ ಇಟ್ ಹೆಲ್ಪ್ಸ್ ದ ಮಿನಿಸ್ಟರ್ ಟು ಗಿವ್ ದ ಆನ್ಸರ್, ಅಥವಾ ಏನು ಬರ್ತಿದೆ, ಏನು ಡೇಟಾ ಬರ್ತಿದೆ ಟು ಅನಲೈಸ್ ಮಾಡಿ ಅದಕ್ಕೆ ಔಟ್ಪುಟ್ ಕೊಡೋದಾಯಿತು. ಸೊ ಇಟ್ ಈಸ್ ಹೆಲ್ಪಿಂಗ್ ದ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ಪೀಪಲ್ ಹೂ ಎವರ್ ಇಸ್ ದೇರ್ ಇನ್ ದ ಪರ್ಟಿಕ್ಯುಲರ್ ಕ್ಯಾಬಿನೆಟ್. ಸೊ ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂತ ಅಲ್ಲಿನ ಪ್ರೈಮ್ ಮಿನಿಸ್ಟರು ದೇ ಹ್ಯಾವ್ ಡಿಸೈಡೆಡ್. ಯಾವಾಗ 2026, ಎಂಡ್ ಆಫ್ 2026ಗೆ. ದೇರ್ ಇಸ್ ಸ್ಟಿಲ್ ಟೈಮ್, ಅಷ್ಟು ಬೇಕಾಗಲ್ಲ ಅನ್ಕೊತೀನಿ, ಬಟ್ ಸ್ಟಿಲ್ AI. ದ ಸಿಂಪಲ್ ರೀಸನ್ ಈಸ್ AI ಹೆಂಗೆ ಹೋಗ್ತಿದೆ ನೋಡ್ರಿ. ಜಸ್ಟ್ ಥಿಂಕ್, ಇಟ್ಸ್ ನಾಟ್ ದಟ್ ಈಗ ನೀವು 10th ಆಗಿರ್ಬೋದು ಅಥವಾ PUC ಇರ್ಬೋದು. ಐ ಆಮ್ ನಾಟ್ ಸೇಯಿಂಗ್ ನೀವು ಈಗಲೇ AI ಕಲಿಬೇಕು ಅಂತಲ್ಲ. ನೋ, ಇಟ್ಸ್ ನಾಟ್ ಪಾಸಿಬಲ್. ಈಗೇನಿದೆ ಅದನ್ನು ಕಲೀರಿ, ಬೇಸಿಕ್ ಫೌಂಡೇಶನ್ ಏನಿದೆ ಅದನ್ನು ಮಾಡಿರಿ. ಸೊ ಲಾಸ್ಟಿಗೆ ಬರ್ತೀನಿ, ಹೆಂಗೆ ನಿಮ್ಮದು ಬೇಸಿಕ್ ಫೌಂಡೇಶನ್ ಹೆಂಗೆ, ಯಾವುದ್ರಲ್ಲಿ ಏನು ಸ್ಟ್ರಾಂಗ್ ಮಾಡ್ಕೋಬೇಕು, ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆಫ್ ದ ರೇಸ್. ಓಕೆ, ಸೊ ಕಮೆಂಟ್ ಮಾಡಿರಿ ವೇರ್ ಯು ಆರ್ ಆಲ್ರೆಡಿ ಯೂಸಿಂಗ್ AI. ನೀವು ಎಲ್ಲೆಲ್ಲಿ AIನ ಯೂಸ್ ಮಾಡ್ತಿದ್ದೀರಾ, ಫಾರ್ ವಾಟ್ ರೀಸನ್ಸ್ ಅಂತ ಕಮೆಂಟ್ ಮಾಡಿರಿ. ಲೆಟ್ ಮೀ ಸಿ. ಓಕೆ, AI ಯಾಕೆ ಬೇಕು? ಬಿಕಾಸ್ ನೀವು ಅಲ್ಲೇ ಈ ಎಕ್ಸಾಂಪಲೇ ತೊಗೊಂಡ್ರಿ ಅಂದರೆ, ಒಂದು ಪರ್ಟಿಕ್ಯುಲರ್ AI ಒಂದು ಸ್ಪೆಷಲೈಸೇಷನ್ ಇರುತ್ತೆ. ನನಗೇನೋ ಈಗ ಹೆಲ್ತ್ ಕೇರ್ ಬೇಕು ಅಥವಾ ಏನೋ ಒಂದು ಅಗ್ರಿಕಲ್ಚರ್ ಬೇಕು, ಸಪ್ರೇಟ್ AI ಇರುತ್ತೆ, ವಿಚ್ ಗಿವ್ಸ್ ಫಾಸ್ಟರ್ ಆನ್ಸರ್ಸ್, ವಿಚ್ ಈಸ್ ಎಫಿಷಿಯಂಟ್. ಸೊ ನಮಗಿಂತನೂ ಹೌದಪ್ಪ, ಈಗ ನನಗೇನೋ ಡೇಟಾ ಬೇಕು, ನಾನು ಯೋಚನೆ ಮಾಡಬೇಕು, ಅಥವಾ ಇನ್ನೊಂದು 10 ಜನ ಇದ್ದರೂ ಅವರು ಯೋಚನೆ ಮಾಡಬೇಕು, ಎಲ್ಲಿ ಯಾವಾಗ ಏನು. AI ಕೊಟ್ಟು ಅಂದರೆ ಇಮ್ಮಿಡಿಯೇಟ್ ಆನ್ಸರ್ ಬರುತ್ತೆ, ಹಿಂದಿರೋದೆಲ್ಲ ಅನಲೈಸ್ ಮಾಡುತ್ತೆ, ಮುಂದೆ ಏನು ಬರುತ್ತೆ ಇಟ್ ಕ್ಯಾನ್ ಪ್ರೆಡಿಕ್ಟ್. ಹೌದೋ ಇಲ್ಲೋ? ನಮ್ಮ ಥರ ನೆನ್ಪಿಡ್ಕೋಬೇಕಾಗಿಲ್ಲ. ಇಟ್ಸ್ ಆಲ್ ಸಿಸ್ಟಮ್ ಜನ್ರೇಟೆಡ್. ಸೊ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಹೇಳಿದ್ನಲ್ಲ ಡೇಟಾ ಅನಾಲಿಸಿಸ್. ಸೊ ಹೆಂಗೆ ಫಾಸ್ಟಾಗಿ ಡೇಟಾ ಅನಾಲಿಸಿಸ್ ಮಾಡ್ಬೋದು. ಬಟ್ ಒನ್ ಥಿಂಗ್, ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್. ಇಟ್ಸ್ ನಾಟ್ ಲೈಕ್ ಎಲ್ಲ ನಮ್ಮದು ಜಾಬ್ ಎಲ್ಲ ಕಿತ್ಕೊತಿದೆ. ಟು ಸಮ್ ಎಕ್ಸ್ಟೆಂಟ್ ಎಸ್, ಬಟ್ if you don't want to miss out the race, then make your basics strong. ಸೊ ಇದೇ ಪಾಯಿಂಟ್ ನಾನು ಹೇಳಬೇಕಾಗಿದ್ದು, ಮೇಕ್ ಯೋರ್ ಬೇಸಿಕ್ಸ್ ಸ್ಟ್ರಾಂಗ್. ಸೊ ಏನು ಬೇಸಿಕ್ಸು? ಮ್ಯಾಥ್ಸ್ ಆಯಿತು ಅಥವಾ ಸೈನ್ಸು ಟು ಸಮ್ ಎಕ್ಸ್ಟೆಂಟ್. ಎಸ್, ಸೈನ್ಸ್ ಬೇಕೇ ಬೇಕು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಮ್ಯಾಥ್ಸ್ ಎಸ್ಪೆಷಲಿ ಇಫ್ ಯು ವಾಂಟ್ ಟು ಸೇ ದಟ್ ಓಕೆ ನಾನು AI ಮುಂದೆ ಹೋಗಬೇಕು ಅಥವಾ ಐ ವಾಂಟ್ ಟು ಡೂ AI ಅಂತ ಇತ್ತು ಅಂದರೆ, ಪ್ಲೀಸ್ ಮೇಕ್ ಯೋರ್ ಮ್ಯಾಥ್ಸ್ ಬೇಸಿಕ್ ಸ್ಟ್ರಾಂಗ್. ಸೊ ನೀವು 10th ಓದ್ತಿದ್ರೆ 10th ಕೆಲವೊಂದು ಚಾಪ್ಟರ್ಸ್ ಎಲ್ಲ ಬೇಕೇ ಬೇಕು. ಆ್ಯಂಡ್ ಎಸ್ಪೆಷಲಿ ಫಸ್ಟ್ PUC, ಈಗ ಪರ್ಮಿಟೇಷನ್ ಕಾಂಬಿನೇಷನ್ ಆಯಿತು, ಕಾಂಪ್ಲೆಕ್ಸ್ ನಂಬರ್ ಆಯಿತು, ಅಥವಾ ನಿಮಗೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಯಿತು, ಅಥವಾ ವಾಟ್ ನಾಟ್. ದೇರ್ ಆರ್ ಸೋ ಮೆನಿ ಚಾಪ್ಟರ್ಸ್ ವಿಚ್ ಈಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ PUC ತೊಗೊಂಡ್ರೆ ಅಂದ್ರೂ ಮೋಸ್ಟ್ ಆಫ್ ದ ಚಾಪ್ಟರ್ಸ್ ಬೇಕೇ ಬೇಕು, ಎಸ್ಪೆಷಲಿ ಸ್ಟ್ಯಾಟಿಸ್ಟಿಕ್ಸ್. ಸೊ ಕೆಲವೊಬ್ಬರೆಲ್ಲ ಲಾಸ್ಟ್ ಇಯರ್ ಅಂತೂ ನನ್ನ ಕಾಲ್ಸ್ ಬರ್ತಿತ್ತು, ಸರ್ ನಾನು AI ಮಾಡಬೇಕು. ಫೈನ್, AI ಮಾಡಿ, ಬೇಡ ಅಂತಲ್ಲ. ಇಟ್ ಈಸ್ ಗುಡ್, ಇಟ್ ಈಸ್ ದೇರ್, ದ ಫ್ಯೂಚರ್ ಈಸ್ ದೇರ್. ಬಟ್ ಹೌ ಈಸ್ ಯುವರ್ ಮ್ಯಾಥ್ಸ್ ಬೇಕು. ಸೊ ಅದಕ್ಕೆ ಹೇಳ್ತಿರೋದು. ಸೊ ದಟ್ಸ್ ದ ಮೇನ್ ರೀಸನ್ ವೈ ಐ ವಾಂಟೆಡ್ ಟು ಮೇಕ್ ದಿಸ್ ವಿಡಿಯೋ ವೆರಿ ಬ್ಯಾಡ್ಲಿ. ಲುಕ್ ಅಟ್ ಥಿಂಗ್ಸ್ ಮ್ಯಾನ್, ಲೈಕ್
ಹೇಳ್ತಿದ್ದೀನಲ್ಲ, ಬೆಳಗ್ಗೆ ಹೆಡ್ಲೈನ್ಸ್ ನೋಡಿದ ತಕ್ಷಣ ಶಾಕ್ಡ್. ಬಿಕಾಸ್ ಎ ಐ ಹೆಂಗೆ ಎ ಐದು ಇಂಪಾರ್ಟೆನ್ಸ್ ಆಯಿತು ಅಥವಾ ಎ ಐದು ಅಪ್ಲಿಕೇಶನ್ಸ್ ಆಯಿತು ಹೆಂಗೆ ಹೋಗ್ತದೆ. ಲೈಕ್ ಸೊ ಇಫ್ ಯು ವಾಂಟ್ ಟು ಬಿ ಇನ್ ದ ರೇಸ್ ಯು ಹ್ಯಾವ್ ಟು ಮೇಕ್ ಯುವರ್ ಬೇಸಿಕ್ ಸ್ಟ್ರಾಂಗ್ಸ್. ಸೊ ಯಾಕೆ ಅಂದ್ರೆ ಅಗೇನ್ ನಾವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ವೆನ್ ವಿ ವೇರ್ ಗ್ರ್ಯಾಜುಯೇಟಿಂಗ್ 10 years ಬ್ಯಾಕ್ ನಾ ಹೇಳ್ತಿರೋದು, ನಮಗೆ ಆವಾಗ ಕೋಡಿಂಗ್ ಅಟ್ಲೀಸ್ಟ್ ಬೇಸಿಕ್ಸ್ ಕೋಡಿಂಗ್ ಬೇಕು ಅಂತ ಹೇಳ್ತಾಯಿದ್ರು. ಈಗ ಬೇಸಿಕ್ ಎ ಐ ನಾಲೆಡ್ಜ್ ಬೇಕು ಅಂತ, ಆಬ್ವಿಯಸ್ಲಿ, ಬಿಕಾಸ್ ಯು ಕೆನಾಟ್ ಲೀವ್ ವಿತೌಟ್ ಎ ಐ, ದಟ್ಸ್ ದ ಫ್ಯಾಕ್ಟ್. ಈಗ ನಾವು ಏನೋ ಅಸೈನ್ಮೆಂಟ್ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂದರೂ ಇವನ್ ವಿ ಆರ್ ಯೂಸಿಂಗ್ ಎ, ಇಟ್ಸ್ ನಾಟ್ ಲೈಕ್ ನಾ ಎ ಐ ಯೂಸ್ ಮಾಡ್ತಿಲ್ಲ ಅಂತಲ್ಲ. ಇಮೇಜ್ ಜನ್ರೇಷನ್ ಮಾಡೋದಕ್ಕೆ ಎ ಐ ಯೂಸ್ ಮಾಡಿದೆ ಬಿಕಾಸ್ ಇಟ್ ಬಿಕಮ್ಸ್ ಫಾಸ್ಟರ್. ಸೊ ನೀವು ಹೆಂಗೆ ನಿಮ್ಮ ಟೈಮ್ ಫಾಸ್ಟ್ ಮಾಡ್ತಿದ್ದೀರಾ, ಯು ಆರ್ ಸೇವಿಂಗ್ ದ ಟೈಮ್. ಅಗೇನ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇಸ್, ಈಗ ನಾನು ಇಮೇಜ್ ಎ ಐಯಿಂದ ಜನ್ರೇಟ್ ಮಾಡಿದೆ, ಸೊ ಇಟ್ ಗೇವ್ ಮೀ ಸಮ್ ಟೈಮ್ ಟು ವರ್ಕ್ ಆನ್ ಅದರ್ ಥಿಂಗ್ಸ್. ನೀವು ಹಾಗೇನೆ ಇಫ್ ಯು ಆರ್ ಯೂಸಿಂಗ್ ಎ ಐ, ಇಫ್ ಯುವರ್ ಟೈಮ್ ಈಸ್ ಬೀಯಿಂಗ್ ಸೇವ್ಡ್, ಯು ಹ್ಯಾವ್ ಟು ಯುಟಿಲೈಸ್ ದ ಥಿಂಗ್ ಫಾರ್ ಅದರ್ ಪ್ರೊಡಕ್ಟಿವ್ ಥಿಂಗ್ಸ್. ಇಲ್ಲ ಸೊ ಇಟ್ಸ್ ಲೈಕ್ ಹೆಂಗೆ ಯು ಆರ್ ಯೂಸಿಂಗ್ ದ ಟೈಮ್ ಆ್ಯಂಡ್ ಯು ಆರ್ ಯೂಸಿಂಗ್ ದ ಎ ಐ ಅನ್ನೋದು ಬೇಕು. ಬಟ್ ಅದು ಮುಂದೆ ಅದಕ್ಕೆ ಹೇಳ್ತಾರೆ. ಈಗ ಫಾರ್ ನೌ ಮೇಕ್ ಯುವರ್ ಡ್ಯಾಮ್ ಮ್ಯಾಥ್ಸ್ ಬೇಸಿಕ್ ಸ್ಟ್ರಾಂಗ್. ಬಿಕಾಸ್ ನೀವೆಲ್ಲೋ ಮುಂದೆ ಈಗ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಅಥವಾ ಇನ್ನೊಂದೇನು ಮಾಡ್ತಿದ್ದೀರಾ, ಎ ಐ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇಫ್ ಯು ಡೋಂಟ್ ನೋ ಅಲ್ಗೋರಿದಮ್ ಅಥವಾ ಹೆಂಗೆ ವರ್ಕ್ ಆಗ್ತಿದೆ, ಅದರಿಂದ ಇರೋದು ಏನು ಗೊತ್ತಾಗಿಲ್ಲ ಅಂದರೆ ಇಟ್ಸ್ ಆಲ್ ಮೋಸ್ಟ್ ಆಫ್ ಇಟ್ ಈಸ್ ಆಲ್ ಬೇಸ್ಡ್ ಆನ್ ಮ್ಯಾಥ್ಸ್ ಅಥವಾ ಬೇಸ್ಡ್ ಆನ್ ದ ಲಾಜಿಕ್. ಸೊ ಆ ಲಾಜಿಕ್ ಎಲ್ಲಿಂದ ಬರ್ತಿದೆ? ಮ್ಯಾಥ್ಸು, ಸಿಂಪಲ್ ಮ್ಯಾಥ್ಸು, ಸಿಂಪಲ್ ಕ್ಯಾಲ್ಕುಲೇಷನ್ಸು. ಅದೇ ಸಿ ವೆನ್ ಐ ಸೇ ಡೇಟಾ ಅನಾಲಿಸಿಸ್, ಇಟ್ಸ್ ಆಲ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ಸ್. ಸೊ ಆ ಕ್ಯಾಲ್ಕುಲೇಷನ್ಸ್ ಬೇಕು ಅಂದರೆ ನಿಮ್ಗೆ ಮ್ಯಾಥ್ಸ್ ಬೇಕು ಅಂದರೆ ಈಗಿನ ಮ್ಯಾಥ್ಸು ಬೇಸಿಕ್ಸು ಸ್ಟ್ರಾಂಗ್ ಮಾಡ್ಕೋಬೇಕು. ಅದನ್ನು ಎ ಐ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲದನ್ನು ಎ ಐ ಮಾಡ್ತಿದೆ, ನಾನು ತಲೆನೇ ಯೂಸ್ ಮಾಡ್ತಿಲ್ಲ. ವಿ ಹ್ಯೂಮನ್ಸ್ ಆರ್ ಫಾರ್ 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 ಬೆಟರ್, ಫಾರ್ 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 ಇಂಟೆಲಿಜೆಂಟ್ ದೆನ್ ಎ ಐ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ರಿಯಾಲಿಟಿ ಅಂತ ಬರೋಂಗಿದ್ರೆ ಡೆಫಿನೆಟ್ಲಿ ನಾವು ಮುಂದೆ ಎ ಐ ಜೊತೆ ಎ ಐ ಇಂಜಿನಿಯರ್ಸ್ ಇದೆ, ಅಥವಾ ವಿ ಹ್ಯಾವ್ ಟು ವರ್ಕ್ ವಿತ್ ಎ ಐ. ಸೊ ಅದಕ್ಕೆ ಎ ಐ ಇಂಜಿನಿಯರ್ಸ್ ಇರ್ತಾರೆ. ಡೇಟಾ ಸೈನ್ಸ್ ಅಂತೂ ದೆರ್ ಈಸ್ ಲಾಟ್ ಆಫ್ ಸ್ಕೋಪ್. ನೆಕ್ಸ್ಟು ಎಥಿಕಲ್ ಎ ಐ ಅಂತ ಇದಂತೂ ಇಟ್ ವಿಲ್ ಬೂಮ್ ಲೈಕ್ ಎನಿಥಿಂಗ್. ಬಿಕಾಸ್ ಎಲ್ಲ ಎ ಐ ಇಸ್ ನಾಟ್ 100% ಪ್ಯೂರ್, ಅಥವಾ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ 100% ಕರಪ್ಷನ್ ಫ್ರೀ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಅಲ್ಗಾರಿದಮ್ ಹೌ ಯು ಡೆವಲಪ್. ನೀವು ಅಲ್ಗಾರಿದಮಲ್ಲೇ ಚೇಂಜಸ್ ಮಾಡಿದ್ರೆ ಅಂದರೆ ಇಟ್ ಈಸ್ ಕರಪ್ಟೆಡ್. ಸೊ ಸಿಂಪಲ್. ಸೊ ಎಥಿಕಲ್ ಎ ಐ ಮುಂದೆ ಬರುತ್ತೆ, ವಿಚ್ ಈಸ್ ದ ಟ್ರೆಂಡಿಂಗ್. ಸೊ ಇಫ್ ಯು ವಾಂಟ್ ಟು ಬಿ ಇನ್ ದ ಟ್ರೆಂಡ್, ಹೇಳಿದ್ನಲ್ಲ, ಮೇಕ್ ಯುವರ್ ಡ್ಯಾಮ್ ಮ್ಯಾಥ್ಸ್ ಬೇಸಿಕ್ ಸ್ಟ್ರಾಂಗ್. ಓಕೆ, ಸೊ ಜಾಸ್ತಿ ಟೈಮ್ ತೊಗೊಳಲ್ಲ. ಐ ಜಸ್ಟ್ ವಾಂಟೆಡ್ ಟು ಸೇ ದಿಸ್. ಈಗ ನಿಮ್ಮದು ಮ್ಯಾಥ್ಸ್ ಅಷ್ಟೇ, ಮುಂದೆ ಎ ಐ ಬೇಕು. ಓಕೆ, ನೀವು ಯಾವುದೇ ಮಾಡಿರಿ, ಸೈನ್ಸ್ ಮಾಡಿರಿ, ಕಾಮರ್ಸ್ ಮಾಡಿರಿ, ಇನ್ನೊಂದು ಮಾಡಿರಿ, ಎ ಐ ಬೇಕೇ ಬೇಕು. ಎಲ್ಲಿ ಎ ಐ ಇಲ್ಲ ಹೇಳ್ರಿ. ನಿಮಗೆ ದೇವಸ್ಥಾನದಲ್ಲಿ ಎ ಐ ಯೂಸ್ ಮಾಡ್ತಾರೆ. ಸಿಂಪಲ್, ಬೆಂಗಳೂರು ಟ್ರಾಫಿಕ್ಕು VAC, ಇಟ್ ಈಸ್ ಬೇಸ್ಡ್ ಆನ್ ಎ ಐ, ಸೊ ದಟ್ ಇಟ್ ಈಸ್ ಸೇವಿಂಗ್ ದ ಟೈಮ್. ನಮ್ಮ ಟೈಮ್ ಸೇವ್ ಆಗ್ತದೆ. ಐ ಟೆಲ್ ಯು ರೈಟ್, ಈವನ್ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಯುರೋಪಿಯನ್ ಕಂಟ್ರೀಸ್ ಅಂತಾರೆ, ಅಲ್ಲಿ ಎ ಐ ಯೂಸ್ ಮಾಡ್ತಿಲ್ಲ ಸಿಗ್ನಲ್ಸಲ್ಲಿ. ನಾವು ಯೂಸ್ ಮಾಡ್ತಿದ್ದೀವಿ, ನೆನಪಿರಲಿ. ಓಕೆ, ಸೊ ಅದ್ರ ಜೊತೆ ದೇವಸ್ಥಾನದಲ್ಲಿ ಎ ಐ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ಕ್ರೌಡ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಎ ಐ ಯೂಸ್ ಮಾಡ್ತಿದ್ದಾರೆ, ಸೊ ದಟ್ ಟೈಮು ಎಫಿಷಿಯನ್ಸಿ ಇನ್ನೂ ಫಾಸ್ಟ್ ಆಗಲಿ ಅಂತ. ಐ ಡೋಂಟ್ ಥಿಂಕ್ ದೆರ್ ಇಸ್ ಎ ಸಿಂಗಲ್ ಪ್ಲೇಸ್ ವೇರ್ ಎ ಐ ಇಸ್ ನಾಟ್ ಬೀಂಗ್ ಯೂಸ್ಡ್. ಆ್ಯಂಡ್ ಮುಂದೆನೂ ಎ ಐ ಯೂಸ್ ಮಾಡ್ತಾರೆ, ಆ್ಯಂಡ್ ಯು ವಿಲ್ ಬಿ ದ ಪೀಪಲ್ ಹೂ ವಿಲ್ ಬಿ ಇಂಪ್ಲಿಮೆಂಟಿಂಗ್ ಇಟ್. ಸೊ ಓಕೆ, ಚಿಂತೆ ಮಾಡಬೇಡ್ರಿ. ಈಗ ಏನಿದೆ ಅದನ್ನು ನೋಡಿ, ಮುಂದೆ ನೋಡೋಣ. ಟೈಮ್ ಇಸ್ ದೇರ್. ಓಕೆ, ಸೊ ಡೋಂಟ್ ವರಿ. ಬಟ್ ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ಮೇಕ್ ಯುವರ್ ಡ್ಯಾಮ್ ಮ್ಯಾಥ್ಸ್ ಬೇಸಿಕ್ ಸ್ಟ್ರಾಂಗ್. ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.